ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ಭಾಳ ವಿಶೇಷವಾದ ದಿನ. ನಲಗಂಗಮ್ಮನ ಗುಡಿಯಲ್ಲಿ ಇವತ್ತು ಸಪ್ತಮಾತೃಕೆಯರ ಚಾಮುಂಡೇಶ್ವರಮ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ನಲಗಂಗಮ್ಮನ ಗುಡಿಯ ಸಮಿತಿಯವರು ಸಪ್ತಮಾತೃಕೆಯರ ಚಾಮುಂಡೇಶ್ವರಮ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ವರ್ಷಗಳಿಂದ ಅನ್ಕೊತಾ ಇದ್ರು. ಮೊದಲಿಗಿದ್ದಂಥ ಸಪ್ತಮಾತೃಕೆಯರು ತುಂಬ ಚೆನ್ನಾಗೇ ಇದ್ದರು. ಆದರೆ ಈಗಿನ ಆಧುನಿಕ ಯುಗದಲ್ಲಿ ಆಧುನಿಕ ಸಪ್ತಮಾತೃಕೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಇವರು ಯೋಚನೆ ಮಾಡ್ತಾಯಿದ್ರು. ಇವತ್ತು ಆ ಸಮಯ, ಆ ಗಳಿಗೆ, ಆ ಸಂದರ್ಭ ಕೂಡಿ ಬಂದಿದೆ. ಆದ್ದರಿಂದ ಇವತ್ತು ಸಪ್ತಮಾತೃಕೆಯರ ಚಾಮುಂಡೇಶ್ವರಮ್ಮನ ಪ್ರಾಣ ಪ್ರತಿಷ್ಠಾಪನೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ನಾವು ನೋಡ್ಕೊಳ್ತಾ ಕಣ್ ತುಂಬ್ಕೊಳ್ತಾ ಅಮ್ಮನ ಪ್ರೀತಿ ಕೃಪೆಗೆ ಪಾತ್ರರಾಗೋಣ. ನಮ್ಮ ಕೋಲಾರದ ಜನತೆಗೆ ನೆಲಗಂಗಮ್ಮನು ಪ್ರಮುಖವಾದ ದೇವಿ. ಅವಳು ದೇವಿ ಅಷ್ಟೇ ಅಲ್ಲ, ಅಮ್ಮನೂ ಅಷ್ಟೇ ಅಲ್ಲ. ನಮ್ಮ ಕೋಲಾರದ ಜನಗಳು ಯಾರ್ಯಾರು ನೆಲಗಂಗಮ್ಮನ ನಂಬಿದರೋ ಅವ್ರಿಗೆಲ್ಲ ಬರೀ ದೇವತೆ ಅಲ್ಲ, ಅವಳು ಒಂದು ಶಕ್ತಿ. ಅವಳ ಒಂದು ಆಶೀರ್ವಾದದಿಂದಲೇ ಇವತ್ತು ನಂಬಿರೋ ಅಂಥ ಭಕ್ತಾದಿಗಳು ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕೋಲಾರದಲ್ಲಿ ಹಳ್ಳಿಗಳಲ್ಲಿ ಜಾತ್ರೆಗಳಾಗಲಿ, ನಗರದಲ್ಲಿ ಉತ್ಸವಗಳಾಗಲಿ, ನೆಲಗಂಗಮ್ಮನಿಗೆ ಮೊದಲನೇ ದೀಪೋತ್ಸವ ಮಾಡ್ತಾರೆ. ಕೋಲಾರಮ್ಮನು ಕೋಲಾರಿಗೆ ಗ್ರಾಮ ದೇವತೆ, ನಗರ ದೇವತೆ. ಆದರೆ ನಮ್ಮ ನೆಲಗಂಗಮ್ಮನು ನಮ್ಮನ್ನು ರೋಗ ಮುಕ್ತಳು ಮಾಡುವಂಥ ಮಹಾತಾಯಿ. ಸಪ್ತಮಾತೃಕೆಯರಂದರೆ 7 ತಾಯಿಯಂದಿರು. ಸೃಷ್ಟಿಯ ಸಂರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ದೇವಿ ಮಹಾತ್ಮೆ ಹಾಗೂ ದುರ್ಗಾ ಸಪ್ತಶಕ್ತಿಯಲ್ಲಿ ಸಪ್ತಮಾತೃಕೆಯರ ಉಲ್ಲೇಖನ ಕಂಡುಬರುತ್ತದೆ. ಸಪ್ತಮಾತೃಕೆಯರು ವಿವಿಧ ದೇವಾನುದೇವತೆಗಳ ಶರೀರದಿಂದ ಸ್ತ್ರೀ ಶಕ್ತಿಯಾಗಿ ಅವತರಿಸಿರುತ್ತಾರೆ. ಬ್ರಾಹ್ಮಣಿ, ಮಹೇಶ್ವರಿ, ಇಂದ್ರಾಣಿ, ಕೋಮಾರಿ, ವೈಷ್ಣವಿ, ವರಾಹಿ ಹಾಗೂ ನರಸಿಂಹಿಣಿ ಇವರನ್ನು ಸಪ್ತಮಾತೃಕೆಯರೆಂದು ಕರೀತಾರೆ.
ಈಗ ನಾವು ದರ್ಶನ ಮಾಡ್ತಾ ಇರೋವಂಥ ಪ್ರತಿಮೆಗಳು ಇದನ್ನು ಯಾರು ಸ್ಥಾಪನೆ ಮಾಡಿರುವಂಥದ್ದಲ್ಲ. ನೆಲಗಂಗಮ್ಮನು ಸ್ವಯಂ ಇಲ್ಲೇ ನೆಲೆಸಿಂದಿರೋದು. ನೆಲಗಂಗಮ್ಮ ಅಂದರೆ ನೆಲದಿಂದ ಉದ್ಭವಿಸಿದಂಥ, ನೆಲದಲ್ಲೇ ಸಿಕ್ಕಿರುವಂಥ ನೆಲಗಂಗಮ್ಮ. ಆಕೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಲಾಗುತ್ತೆ. ನೆಲದಲ್ಲಿ ಸಿಕ್ಕಿರುವಂಥ ನೆಲಗಂಗಮ್ಮನ ಈ ದೇವಾಲಯದಲ್ಲಿ ಇಲ್ಲಿರುವಂಥ ಯಾವುದೇ ಮೂರ್ತಿಗಳು ಸ್ಥಾಪನೆ ಮಾಡಿರುವಂಥದ್ದಲ್ಲ, ಸ್ವಯಂ ಉದ್ಭವ ಮೂರ್ತಿಗಳು. ಇದರ ವಿಶೇಷತೆ ಏನಂದರೆ, ಮಕ್ಕಳಿಗೆ ಹಮ್ಮಟ್ಟಿದಾಗ ಇಲ್ಲಿ ಬಂದು ಆ ಮಕ್ಕಳನ್ನು ಇಲ್ಲೇ ಇಟ್ಕೊಂಡು ವಿಶೇಷವಾಗಿ ಅವ್ರಾಗ ಈ ದೇವತೆಗಳಿಗೆ ಮೊಸರನ್ನು ಅರ್ಪಣೆ ಮಾಡ್ತಾರೆ. ಒಂದಷ್ಟು ದಿನಗಳು ಇಲ್ಲಿ ಕಾಲ ಕಳೆದರೆ ಅವರ ಎಲ್ಲ ಕಾಯಿಲೆ ಗುಣಮುಕ್ತರಾಗ್ತಾರೆ. ಇದರಲ್ಲಿ ಒಂದೇ ಸಮುದಾಯದವರಲ್ಲ, ಎಲ್ಲ ಸಮುದಾಯವರು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸರು ಬಂದು ಇಲ್ಲಿ ಹರಕೆ ಹೊತ್ಕೊಳ್ತಾರೆ. ನಮ್ಮೆಲ್ಲ ಕಾಯಿಲೆಗಳನ್ನ ವಾಸಿ ಮಾಡಮ್ಮ ಅಂತ ಕೇಳ್ಕೊಂಡಾಗ ಆಕೆ ಕರುಣೆಯಿಂದ ಎಲ್ಲವೂ ಸರಿ ಹೋಗುತ್ತೆ. ಗಂಗಮ್ಮನ ಪಾಳ್ಯದ ಎಲ್ಲ ಸದಸ್ಯರು ಇವತ್ತು ನೆಲಗಂಗಮ್ಮನಿಗೆ ಪೂಜಾಭಿಷೇಕ ಮಾಡಿ ಮತ್ತು ಸಪ್ತಮಾತೃಕೆಯನ್ನು ಸ್ಥಾಪನೆ ಮಾಡಿ ಇವತ್ತು ಚಾಮುಂಡೇಶ್ವರಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿ ಪ್ರಾಣಾಭಿಷೇಕ ಮಾಡಿದ್ದಾರೆ.
ಭಾಳ ಚೆನ್ನಾಗಿ ಪೂಜೆ ಮಾಡಿದ್ದೀರಾ, ತುಂಬ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಾ, ಎಲ್ಲವೂ ಚೆನ್ನಾಗಾಗಿದೆ. ಅಮ್ಮವ್ರಪೇಟೆ ಗಂಗಮ್ಮನ ಪಾಳ್ಯ ನಾಗರಿಕರು ಮತ್ತು ಹಿರಿಯರು ನಾಗರಿಕರು ಎಲ್ಲ ಸೇರಿಕೊಂಡು ಟ್ರಸ್ಟಿಂದ ಮಾಡಿದ್ದೀವಿ. ಎಲ್ಲರಿಗೂ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಒಳ್ಳೆ ಹುಡುಗರಿಗೆ ಒಳ್ಳೆ ಅನುಕೂಲ ಆಗಲಿ, ಒಳ್ಳೆ ಉದ್ಯೋಗ ಕೊಡಲಿ, ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಇಟ್ಕೊಂಡು ಇವತ್ತು ಪ್ರತಿಷ್ಠಾಪನೆ ಮಾಡಿ ಅನ್ನದಾನದಿಂದ ಇಟ್ಕೊಂಡು ಹೋಮಗಳಿಂದ ಇಟ್ಕೊಂಡು ಎಲ್ಲ ಸ್ವತಂತ್ರವಾಗಿ ಇಲ್ಲಿ ಭೇದ ಭಾವ ಇಲ್ದಿರನೇ ಎಲ್ಲರಿಗೂ ಅನುಕೂಲ ಮಾಡಿಕೊಂಡು ಪೂಜೆಗೆ ಇಂಥವ್ರೇ ಕುತ್ಕೊಳ್ಬೇಕು ಇಂಥವ್ರೇ ಕುತ್ಕೊಳ್ಬಾರ್ದು ಅನ್ನೋದು ಏನು ಇಲ್ದಿರಾನೆ ಎಲ್ಲರಿಗೂ ಸಮಾನತೆಯಾಗಿ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಅವರವ್ರ ಇಷ್ಟ. ಕೋಲಾರದ ಅಮ್ಮಾರ್ಪೇಟೆಯ ನಲಗಂಗಮ್ಮ ದೇವಸ್ಥಾನದ ಸಪ್ತಮಾತೆಯರ ಚಾಮುಂಡೇಶ್ವರಮ್ಮನ ಪ್ರತಿಷ್ಠಾಪನೆ ಹಮ್ಮಿಕೊಂಡಿರೋದ್ರಿಂದ ಜನರು ತುಂಬ ಉತ್ಸಾಹದಿಂದ ಬಂದು ಪಾಲ್ಗೊಂಡು ಕೋಲಾರ ನಗರದ ಶ್ರೀ ಶ್ರೀ ನಲಗಂಗಮ್ಮ ದೇವಾಲಯ ಅಮ್ಮಾರಪೇಟೆ ಸರ್ಕಲ್ಲು, ನಲಗಂಗಮ್ಮ ದೇವಸ್ಥಾನ ಟ್ರಸ್ಟು ಮತ್ತು ಗಂಗಮ್ಮನ ಪಳ್ಳಿಯ ನಾಗರಿಕರು ಎಲ್ಲ ಸೇರಿಕೊಂಡು ಅಮ್ಮನ ಆವರಣದಲ್ಲಿ ವಿಜೃಂಭಣೆಯಾಗಿ ಒಂದು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಅದು ನಾವು ಇಷ್ಟು ದಿನ ಲೇಟ್ ಆಯಿತು. ಹೋಮದಿಂದ ಚಂಡಿ ಹೋಮ ಮತ್ತು ನವಗ್ರಹ ಹೋಮ ಮತ್ತು ಸುದರ್ಶನ ಹೋಮ, ಗಣೇಶನ ಹೋಮ, ಈ ಶಕ್ತಿಯಿಂದ ಈ ತಾಯಿಯಿಂದ ಆಶೀರ್ವಾದ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ, ಜನತೆಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಒಳ್ಳೆ ಬಾಳು ಬದುಕಬೇಕನ್ನೋದು ಒಂದು ಸುದ್ದಿ ಐತೆ. ಈ ದೇವಸ್ಥಾನ ಪುರಾಣ ಕಾಲದಿಂದ ಇಲ್ಲಿ ಏನು ವೇದಭಾದ ಇಲ್ದಿರ ಎಲ್ಲ ಜಾತಿ ಧರ್ಮದವರು ಬಂದು ಪೂಜೆ ಮಾಡಿಕೊಂಡು ಇಲ್ಲಿ ಮುಸಲ್ಮಾನರು ಅಮ್ಮ ಇಟ್ಟಿದ್ರೆ ಜಾಸ್ತಿ ಅವರೇ ಜಾಸ್ತಿ ಬರೋದು, ಮತ್ತು ಕ್ರಿಶ್ಚಿಯನ್ಸ್ ಅವ್ರು ಅಮ್ಮ ಇಟ್ಟಿದ್ರು ಅವರೇ ಜಾಸ್ತಿ. ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಜನಾಂಗದವರು ಸೇರಿ ಇಲ್ಲಿ ಒಳ್ಳೆ ವಿಜೃಂಭಣೆಯಾಗಿ ಒಂದು ಭೇದ ಭಾವ ಇಲ್ದಿರ ಎಲ್ಲ ಅನುಕೂಲನೂ ಐತೆ. ಬೇರೆ ಕಡೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಬೈದಿಂದ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ನಲಗಂಗಮ್ಮ ದೇವಸ್ಥಾನ ಅಮ್ಮರಪೇಟೆಯಲ್ಲಿರೋ ದೇವಸ್ಥಾನ ಹೆಂಗಪ್ಪ ಅಂದರೆ ಸ್ವಂತ ನಮ್ಮ ಮನೆಗೆ, ನಮ್ಮ ತಾಯಿ ಮನೆಗೆ, ನಮ್ಮ ಅಮ್ಮ ಮನೆಗೆ ಬಂದಂಗೆ ಬರ್ತಾರೆ, ಇಲ್ಲಿ ಪೂಜೆ ಮಾಡ್ಕೊತಾರೆ. ಅವ್ರು ಇಷ್ಟು ಪ್ರಕಾರವಾಗಿ ಎಷ್ಟು ಹೊತ್ತು ಕುತ್ಕೊಂಡು ನೀಟ್ನೆಸ್ ಆಗಿ ಆರಾಮಾಗಿ ಕಣ್ಣೋಗಿರೋದು ಕಣ್ಣು ಬಂದೈತೆ, ಅಮ್ಮಟ್ಟಿರೋರ್ಗೂ ಅಮ್ಮ ಅನುಕೂಲ ಆಗೈತೆ. ಎಷ್ಟೋ ದುಡ್ಡು ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅದು ಮೇಲಾಗೋದಿಲ್ಲ. ಯಾಕಂದರೆ ನಾವು 42 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಕಮಿಟಿಯಲ್ಲಿ, ಇಲ್ಲಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಮೇಲಾಗಲ್ಲ. ಈ ತಾಯಿ ಹತ್ರ ಬಂದು ಆಮೇಲೆ ನಾವು ಅವ್ರಿಗೆಲ್ಲ ಒಂದು ಹಾಲ್ ಥರ ಮಾಡಿದ್ದೀವಿ. ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ, ಅಯ್ಯಪ್ಪ ಸ್ವಾಮಿದು ಒಂದು ಕಡೆ ಇಟ್ಟಿದ್ದೀವಿ. ಎಲ್ಲ ಅನುಕೂಲನೂ ಇಲ್ಲಿ ಅನುಕೂಲವಾಗೈತೆ. ಏನಿಲ್ಲಿ ಯಾವುದು ಒಂದು ತಂಟೆ ತಕರಾರು ಇಲ್ದಿರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದ್ರಿಗೆ ತಾವು ಎಲ್ಲ ಸಂಪೂರ್ಣ ಬೆಂಬಲ ಇದ್ಕೊಂಡು ಏನು ಭೇದ ಭಾವ ಇಲ್ದಿರ ಎಲ್ಲ ಚೆನ್ನಾಗಿ ಪೂಜೆಗಳು ಆಗೈತೆ. ಪ್ರಸಾದಗಳೆಲ್ಲ ಬೆಳಗ್ಗಿಂದ ನಿನ್ನೆ ಮಧ್ಯಾಹ್ನ ಶನಿವಾರ 18ನೇ ತಾರೀಕಿಂದ ಮತ್ತು ಶುಕ್ರವಾರ 19ನೇ ತಾರೀಕುವರೆಗೂ ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ವಿಶೇಷ ಪೂಜೆಗಳು. ಇವಾಗ ನಾವು ನಮ್ಮ ಲೆಕ್ಕಾಚಾರಕ್ಕೆ ಬೆಳಿಗ್ಗೆ 3 ಗಂಟೆಯಿಂದ ಇಟ್ಕೊಂಡು ಇವಾಗ 12 ಗಂಟೆ 12:30 ಗೊತ್ತಿಲ್ಲ ಟೈಮು, 1 ಗಂಟೆ ಆಗ್ತಾಯಿದೆ. ಕನಿಷ್ಠ ಅಂದರೆ ಒಂದು 12,000 to 15,000 ಜನ ಇವತ್ತಿಗೆ 1 ಗಂಟೆ ತಲುಪಿಸಿದ್ದಾರೆ. ಎಲ್ರಿಗೂ ಪ್ರಸಾದ ಎಲ್ಲರಿಗೂ ನಾವು 20,000 ಎಲೆ ತಗೊಂಡು ಬಂದಿರೋದು. ಕನಿಷ್ಠ ಅಂದರೆ 12,000 to 13,000 ಎಲೆ ಆಗೈತೆ. ಇನ್ನೂ 2,000 ಎಲೆ ಐತೆ, ಇನ್ನೂ ತರೋದನ್ನ ಐತೆ. ಊಟಗಳು ನಡೀತಾನೆ ಐತೆ. 11 ಗಂಟೆ ರಾತ್ರಿವರೆಗೂ ಊಟಗಳು ನಡೀತಾರೆ. ಗಣೇಶ ಅಣ್ಣ, ಜಯದೇವಣ್ಣ ಅವರೆಲ್ಲ ಬಂದಿದ್ದಾರೆ, ರಾಘವೇಂದ್ರ ಅವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಎಲ್ಲ ಮಾತಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಜೈ ಗಂಗಮ್ಮ, ಜೈ ನಲಗಂಗಮ್ಮ, ಜೈ ಜೈ ನಲಗಂಗಮ್ಮ, ಜೈ ನಲಗಂಗಮ್ಮ. ಧನ್ಯವಾದಗಳು. ಈಗ ನಾವು ನೆಲಗಂಗಮ್ಮನ ಮೂಲ ವಿಗ್ರಹವನ್ನು ನೋಡೋಣ. ನೆಲಗಂಗಮ್ಮನು ಇದೇ ನೆಲದಲ್ಲಿ ಸಿಕ್ಕಿರೋದಾದ್ರಿಂದ ನೆಲಗಂಗಮ್ಮ ಎಂದು ಕರೆಯಲು ಪಡುವ ಈ ಮಹಾತಾಯಿಯ ದರ್ಶನ ಮಾಡಿಕೊಳ್ಳೋಣ ಬನ್ನಿ. ನೋಡಿ, ಅಮ್ಮನವರ ಮೂಲ ವಿಗ್ರಹವಿದು. ಎಷ್ಟಿದೆ ಕಾಸ್ಟಿಗೆ ಇದು?
ಯಾವುದು ಆಧುನಿಕ ಆಸ್ಪತ್ರೆಯಲ್ಲಿ ನಿವಾರಣೆ ಆಗದಿರುವಂಥ ಕಾಯಿಲೆಗಳು ಇಲ್ಲಿ ಅಮ್ಮನವ್ರ ಹತ್ರ ಬಂದರೆ ನಿವಾರಣೆ ಆಗುತ್ತೆ ಅಂತೇಳಿ ಇಲ್ಲಿ ಜನಗಳ ಒಂದು ನಂಬಿಕೆ. ಸುಮಾರು 400-500 ವರ್ಷಗಳ ಹಳೆಯ ಇತಿಹಾಸ ಇರುವಂಥ ನೆಲಗಂಗಮ್ಮ. ಈ ನೆಲಗಂಗಮ್ಮ ಅಂತ ಹೇಳಿದ್ರೆ ನೆಲಗಂಗಮ್ಮನ ಮೂಲ ಉದ್ಭವ ಮೂರ್ತಿಗಳು ಏನಿದ್ದಾವೆ ಇವು ಇದೇ ನೆಲದಲ್ಲಿ ಸಿಕ್ಕಿರುವಂಥ ಮೂರ್ತಿಗಳು. ಅದಕ್ಕೆ ಆಕೆಗೆ ನೆಲಗಂಗಮ್ಮ ಅಂತ ಕರೀತಾರೆ. ನೆಲಗಂಗಮ್ಮ ಅಂದರೆ ನೆಲದಲ್ಲಿ ಹುಟ್ಟಿರುವಂಥದ್ದು. ಆ ನೆಲಗಂಗಮ್ಮನ ನೀವು ದರ್ಶನ ಮಾಡಿಕೊಂಡ್ರಿ ಯಾವ ಆಸ್ಪತ್ರೆಗಳಲ್ಲೂ ವಾಸಿ ಆಗದಿರುವಂಥ ಕಾಯಿಲೆಗಳು ಕಣ್ಣುಗಳು ಬರೋಲ್ಲ, ಡಾಕ್ಟ್ರುಗಳು ಹೇಳ್ಬಿಟ್ಟಿರ್ತಾರೆ ಕಣ್ಣು ಬರೋದಿಲ್ಲ ಅಂತ. ಅಂಥವರೆಲ್ಲ ಬಂದು ಅಮ್ಮನ ಪೂಜೆ ಮಾಡಿಕೊಂಡು ಕಣ್ಣು ಬರುವಂಥ ಅಮ್ಮನ ಶಕ್ತಿ ಪವಾಡದಿಂದ ಕಣ್ಣುಗಳು ಬಂದಿದೆ. ಇದು ಇಷ್ಟೇ ಅಲ್ಲ, ಇವಾಗ ಅಮ್ಮಟ್ಟಿರ್ತಾರಲ್ಲ, ಅಮ್ಮಟ್ಟಿರೋರಿಗೆ ಆಸ್ಪತ್ರೆಗಳಲ್ಲಿ ಔಷಧಿ ಇವಾಗೂ ಇಲ್ಲ. ಸೊ ಅಮ್ಮಟ್ಟಿರೋ ಆಸ್ಪತ್ರೆ ಯಾವಾಗ ಔಷಧಿ ಇಲ್ವ ಅಂದರೆ ಏನು ಮಾಡ್ತಾರೆ ಜನಗಳು ಸ್ವಾಭಾವಿಕವಾಗಿ ಒಂದು ಆಧ್ಯಾತ್ಮಿಕ ಶಕ್ತಿ ಕಡೆ ಹೋಗ್ತಾರೆ. ಆಧ್ಯಾತ್ಮಿಕ ಶಕ್ತಿಯ ದೇವಸ್ಥಾನದಲ್ಲಿ ಬಂದು ಆ ಪರಿಸರದಲ್ಲಿ ಇದಿರೋದ್ರಿಂದ ಅವ್ರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಒಂದು ನಾವು ವಾಸಿ ಆಗ್ತೀವಿ, ನಮಗೆಲ್ಲ ಚೆನ್ನಾಗಿ ಆಗ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ಅದೈತಲ್ಲ, ಅದರಿಂದ ಎಲ್ಲವನ್ನು ಅವ್ರ ಕಾಯಿಲೆಗಳೆಲ್ಲ ಹೋಗಿ ಅವ್ರಿಗೆ ಒಳ್ಳೆಯದಾಗುವಂಥದ್ದು. ನೀವಿಲ್ಲಿ ತೋರಿಸಿದ್ನಲ್ಲ ಈ ವಿಗ್ರಹಗಳು ಸುಮಾರು 400 ವರ್ಷಗಳ ಹಳೆ ಉದ್ಭವ ಮೂರ್ತಿಗಳು ಅವೆಲ್ಲನೂ. ಇಲ್ಲಿ ಬಂದು ಅಮ್ಮ ಅಟ್ಟಿರೋವಂಥ ಮಕ್ಕಳನ್ನ ತೊಗೊಂಬಂದು ಇಲ್ಲಿ ಅಲ್ಲಿ ಮಜ್ಜಿಗೆ ಅನ್ನ ಮೊಸರು ಮತ್ತು ನಿಂಬೆಹಣ್ಣು ಅವೆಲ್ಲ ಅಮ್ಮನವ್ರಿಗೆ ಎಡೆ ಹಾಕಿ ಅಮ್ಮನ ಹತ್ರ ಕೇಳ್ಕೊತಾರೆ ವಾಸಿ ಮಾಡಮ್ಮ ಅಂತೇಳಿ. ಅಮ್ಮನ ಕೃಪೆ ಅವ್ರ ಮೇಲೆ ಇರುತ್ತೆ, ಅದೆಲ್ಲ ವಾಸಿ ಅವ್ರಿಗಾಗುತ್ತೆ. ಈಗ ಅಮ್ಮಮ್ಮ ನಿಮಿಷ ದೊಡ್ಡದೊಂದು ದೀಪ ಮಾಡ್ಕೊಂಬಂದಿದ್ದಾರೆ ಅಮ್ಮನವರು. ನಮಸ್ಕಾರ. ಪ್ರಸಾದವನ್ನು ತಗೊಂಡು ನೆಮ್ಮದಿಯಾಗಿ ಎಲ್ಲರೂ ಕೂತ್ಕೊಂಡು ನಿಧಾನಕ್ಕೆ ತಿಂತಾ ಇದ್ದಾರೆ. ಪ್ರಸಾದ ಘಮ ಅಂತ ಬರ್ತಾಯಿದೆ, ಅದಕ್ಕೆ ಹಾಕ್ಸ್ಕೊಂಡೆ.